ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು 2026ರ ಅತ್ಯಂತ ಪವಿತ್ರವಾದ ಹಾಗೂ ಅಪರೂಪವಾಗಿ ಬರುವ ಅಧಿಕ ಜ್ಯೇಷ್ಠ ಹುಣ್ಣಿಮೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ಪ್ರತಿ ತಿಂಗಳಲ್ಲೂ ಹುಣ್ಣಿಮೆ ಬರುತ್ತದೆ. ಆದರೆ ಅಧಿಕ ಮಾಸದಲ್ಲಿ ಬರುವ ಹುಣ್ಣಿಮೆಗೆ ವಿಶೇಷ ಮಹತ್ವವಿದೆ. ಯಾಕಂದರೆ ಅಧಿಕ ಮಾಸವನ್ನು ಶ್ರೀಮನ್ನಾರಾಯಣನ ಮಾಸ ಎಂದು ಕರೆಯುತ್ತಾರೆ. ಈ ಒಂದು ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡಿದರೆ ಅನೇಕ ಪಟ್ಟು ಹೆಚ್ಚು ಫಲ ಸಿಗುತ್ತದೆ. ಅದರಲ್ಲಿ ಕೂಡ ಜ್ಯೇಷ್ಠ ಮಾಸದಲ್ಲಿ ಬಂದಿರುವ ಈ ಅಧಿಕ ಹುಣ್ಣಿಮೆ ಬಹಳ ಶಕ್ತಿಶಾಲಿಯಾದ ದಿನ. ಈ ದಿನ ನಾವು ಮಾಡುವ ಪೂಜೆ, ದೀಪಾರಾಧನೆ, ಜಪ, ದಾನ ಧರ್ಮ, ಅನ್ನದಾನ ಇವೆಲ್ಲವೂ ಅತ್ಯಂತ ಪುಣ್ಯ ಫಲವನ್ನು ನೀಡುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಯಾಕಂದರೆ ನಾನು ನಿಮಗೆ ಈ ಹುಣ್ಣಿಮೆಯ ಮಹತ್ವ, ತಿಥಿ, ಸಮಯ, ಪೂಜಾ ವಿಧಾನ, ಚಂದ್ರನಿಗೆ ಅರ್ಘ್ಯ ಕೊಡುವ ವಿಧಾನ, ಸತ್ಯನಾರಾಯಣ ಸ್ವಾಮಿ ಪೂಜೆ, ತುಳಸಿ ದೀಪಾರಾಧನೆ, 33 ದೀಪಗಳ ಮಹತ್ವ, ಯಾವ ದಾನಗಳನ್ನು ಮಾಡಬೇಕು, ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದೆಲ್ಲವನ್ನು ವಿವರವಾಗಿ ತಿಳಿಸಿಕೊಡ್ತೀನಿ. ಮೊದಲು ಈ ವರ್ಷದ ಅಧಿಕ ಜ್ಯೇಷ್ಠ ಹುಣ್ಣಿಮೆಯ ತಿಥಿ ಸಮಯ ತಿಳಿದುಕೊಳ್ಳೋಣ. ಈ ವರ್ಷ ಹುಣ್ಣಿಮೆ ತಿಥಿ ಮೇ 30ನೇ ತಾರೀಕು ಶನಿವಾರ ಬೆಳಿಗ್ಗೆ 11:57 ಆರಂಭವಾಗುತ್ತದೆ. ಮೇ 31ನೇ ತಾರೀಕು ಭಾನುವಾರ ಮಧ್ಯಾಹ್ನ 2:14 ಮುಕ್ತಾಯವಾಗುತ್ತದೆ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ತಿಥಿ ಶನಿವಾರ ಆರಂಭವಾದರೂ ಕೂಡ ಸೂರ್ಯೋದಯ ತಿಥಿ ಭಾನುವಾರ ಬಂದಿರುವುದರಿಂದ ನಾವು ಹುಣ್ಣಿಮೆಯ ಆಚರಣೆಯನ್ನು ಭಾನುವಾರದ ದಿವಸ ಮಾಡಬೇಕಾಗುತ್ತದೆ. ಆದರೆ ಚಂದ್ರ ಪೂಜೆ ಮತ್ತು ದೀಪಾರಾಧನೆಯನ್ನು ಶನಿವಾರ ಸಂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ. ಯಾಕಂದರೆ ಶನಿವಾರ ವಿಷ್ಣುವಿನ ದಿನವೂ ಆಗಿದೆ, ವೆಂಕಟೇಶ್ವರ ಸ್ವಾಮಿಯ ದಿನವೂ ಆಗಿದೆ. ಹಾಗಾಗಿ ಶನಿವಾರ ಸಂಜೆ ತುಳಸಿ ಕಟ್ಟೆಯ ಮುಂದೆ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಹೇಳಿದರೆ ತುಂಬ ವಿಶೇಷ ಫಲ ಸಿಗುತ್ತದೆ. ಈ ಒಂದು ಹುಣ್ಣಿಮೆಯ ದಿವಸ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಬೇಕು. ಬಾಗಿಲಿಗೆ ರಂಗೋಲಿ ಹಾಕಬೇಕು. ದೇವರ ಮನೆಯನ್ನು ಶುಚಿ ಮಾಡಬೇಕು. ಯಾಕಂದರೆ ದೇವರ ಮನೆ ಶುದ್ಧವಾಗಿದ್ದರೆ ದೇವರ ಅನುಗ್ರಹ ಬೇಗ ಸಿಗುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಸಕಾರಾತ್ಮಕತೆ ಹೆಚ್ಚಾಗುತ್ತದೆ. ನಂತರ ವಿಶೇಷವಾಗಿ ರಂಗೋಲಿ ಹಾಕಬೇಕು. ಸಾಮಾನ್ಯ ರಂಗೋಲಿಯಲ್ಲ ಸ್ನೇಹಿತರೆ, ಈ ದಿನ ಅಷ್ಟದಳ ಪದ್ಮ ರಂಗೋಲಿ ಹಾಕುವುದು ಅತ್ಯಂತ ಮುಖ್ಯ. ಅಷ್ಟದಳ ಪದ್ಮ ಲಕ್ಷ್ಮೀ ದೇವಿಯ ಸಂಕೇತ. ಇದು ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗಲು ಸಹಾಯ ಮಾಡುತ್ತದೆ. ನಂತರ ಶಂಖಚಕ್ರ ನಾಮ ಹಾಕಬೇಕು. ಇದು ವಿಷ್ಣುವಿನ ಅನುಗ್ರಹವನ್ನು ನೀಡುತ್ತದೆ. ಚಂದ್ರನ ಆಕೃತಿ ಹಾಕಬೇಕು. ಯಾಕಂದರೆ ಇದು ಹುಣ್ಣಿಮೆ. ಚಂದ್ರ ಮನಸ್ಸಿನ ಕಾರಕ ಎಂದು ಹೇಳುತ್ತಾರೆ. ಚಂದ್ರನ ಕೃಪೆ ಸಿಕ್ಕರೆ ಮನಸ್ಸಿಗೆ ಶಾಂತಿ ಬರುತ್ತದೆ. ತುಳಸಿ ಕಟ್ಟೆಯ ರಂಗೋಲಿ ಹಾಕುವುದರಿಂದ ಪುಣ್ಯ ವೃದ್ಧಿಯಾಗುತ್ತದೆ. ಸ್ವಸ್ತಿಕ್ ಚಿಹ್ನೆ ಹಾಕಿದರೆ ಗಣೇಶನ ಅನುಗ್ರಹ ಸಿಗುತ್ತದೆ. ಗೋವಿನ ಪಾದ ಹಾಕಿದರೆ ಗೋಮಾತೆಯ ಆಶೀರ್ವಾದ ಸಿಗುತ್ತದೆ. ಈ ರೀತಿ ರಂಗೋಲಿ ಹಾಕುವುದರಿಂದ ಮನೆಗೆ ದೇವತಾಶಕ್ತಿ ಪ್ರವೇಶಿಸುತ್ತದೆ. ಸ್ನೇಹಿತರೆ, ಈ ಒಂದು ಸಮಯದಲ್ಲಿ ಸತ್ಯನಾರಾಯಣ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಯಾಕಂದರೆ ಅಧಿಕ ಮಾಸವೇ ವಿಷ್ಣುವಿಗೆ ಸಮರ್ಪಿತವಾದ ಮಾಸ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರೆ ಮನೆಯಲ್ಲಿ ಇರುವ ದಾರಿದ್ರ್ಯ ಕಡಿಮೆಯಾಗುತ್ತದೆ. ಸಾಲಬಾಧೆ ನಿಧಾನವಾಗಿ ಕಡಿಮೆಯಾಗುತ್ತದೆ. ಕುಟುಂಬದಲ್ಲಿ ಶಾಂತಿ ಬರುತ್ತದೆ. ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಮನೆಯಲ್ಲೇ ಪೂಜೆ ಮಾಡಬಹುದು. ಆಗದಿದ್ದರೆ ದೇವಸ್ಥಾನದಲ್ಲಿ ಕುಟುಂಬದ ಹೆಸರಿನಲ್ಲಿ ಪೂಜೆ ಮಾಡಿಸಬಹುದು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಪ್ರಸಾದವನ್ನು ಮನೆಗೆ ತಂದು ಎಲ್ಲರೂ ಸೇವಿಸಿದರೂ ಕೂಡ ಅದೇ ಫಲ ಸಿಗುತ್ತದೆ. ಪೂಜೆ ಮಾಡುವ ಸಮಯದಲ್ಲಿ ಹೊಸ ಕಳಸ ಇಡುವುದು ಬಹಳ ಮುಖ್ಯ. ದಿನನಿತ್ಯದ ಕಳಸಕ್ಕೆ ಪಕ್ಕದಲ್ಲಿ ಹೊಸದಾಗಿ ಒಂದು ಕಳಸ ಇಡಬೇಕು. ಆ ಕಳಸದಲ್ಲಿ ಶುದ್ಧ ನೀರನ್ನು ತುಂಬಬೇಕು. ಅರಿಶಿನ ಕುಂಕುಮ ಹಾಕಬೇಕು. 5 ರೂಪಾಯಿ ನಾಣ್ಯ ಹಾಕಬೇಕು. ನಂತರ ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿ ಇಡಬೇಕು. ಆ ತೆಂಗಿನಕಾಯಿಗೆ ವಿಷ್ಣು ನಾಮ ಬರೆದು ಅದನ್ನು ವಿಷ್ಣು ಸ್ವರೂಪ ಎಂದು ಭಾವಿಸಿ ಪೂಜೆ ಮಾಡಬೇಕು. ಕಳಸ ದೇವರ ಶಕ್ತಿಯ ಸಂಕೇತ. ಕಳಸ ಇರುವ ಮನೆಯಲ್ಲಿ ದೇವರ ಕೃಪೆ ಸದಾ ಇರುತ್ತದೆ. ನಂತರ ದೇವರ ಮುಂದೆ 2 ದೀಪಗಳನ್ನು ಹಚ್ಚಬೇಕು. ತುಪ್ಪದ ದೀಪ ಮನೆಯಲ್ಲಿ ಇರುವ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ. ತುಳಸಿ ಕಟ್ಟೆಯ ಮುಂದೆ ಕೂಡ 2 ದೀಪ ಹಚ್ಚಬೇಕು. ವಿಶೇಷವಾಗಿ ಅಧಿಕ ಮಾಸದಲ್ಲಿ ತುಳಸಿ ಕಟ್ಟೆಯ ದೀಪಾರಾಧನೆ ಮಾಡಿದರೆ ಲಕ್ಷ್ಮೀನಾರಾಯಣರ ಕೃಪೆ ಬೇಗ ಸಿಗುತ್ತದೆ. ಈ ಸಮಯದಲ್ಲಿ ನೀವು ವಿಷ್ಣು ಸಹಸ್ರನಾಮ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಲಕ್ಷ್ಮೀನಾರಾಯಣಾಯ ಎಂಬ ಮಂತ್ರಗಳನ್ನು ಹೇಳಬಹುದು. ಈ ಒಂದು ಅಧಿಕ ಜ್ಯೇಷ್ಠ ಹುಣ್ಣಿಮೆಯಲ್ಲಿ 33 ದೀಪಗಳ ಮಹತ್ವ ತುಂಬ ವಿಶೇಷ. 33 ಕೋಟಿ ದೇವತೆಗಳ ಅನುಗ್ರಹ ಸಿಗುತ್ತದೆ. ಮಣ್ಣಿನ ದೀಪಗಳನ್ನು ತೆಗೆದುಕೊಂಡು ಅವುಗಳಿಗೆ ಅರಿಶಿನ ಕುಂಕುಮ ಇಟ್ಟು ತುಪ್ಪ ಹಾಕಿ ದೀಪ ಹಚ್ಚಬಹುದು. ಆಗದಿದ್ದರೆ 11 ದೀಪಗಳನ್ನಾದರೂ ಹಚ್ಚಬಹುದು.
ದೀಪ ಹಚ್ಚುವುದರಿಂದ ಮನೆಯಲ್ಲಿ ಇರುವ ಅಶುಭ ಶಕ್ತಿಗಳು ದೂರವಾಗುತ್ತದೆ. ಮನೆಯಲ್ಲಿ ಬೆಳಕು ಹೆಚ್ಚಿದಂತೆ ಜೀವನದಲ್ಲಿ ಒಳ್ಳೆಯ ಬೆಳಕು ಬರುತ್ತದೆ. ವಿಶೇಷವಾಗಿ ತುಪ್ಪದ ದೀಪ ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದದ್ದು. ಆದ್ದರಿಂದ ತುಪ್ಪದ ದೀಪ ಹಚ್ಚಿದರೆ ಲಕ್ಷ್ಮೀ ಕೃಪೆ ದೊರೆಯುತ್ತದೆ. ಇನ್ನು ಚಂದ್ರ ಪೂಜೆ ಬಗ್ಗೆ ನೋಡೋಣ. ಈ ದಿನ ಚಂದ್ರನಿಗೆ ಅರ್ಘ್ಯ ಕೊಡುವುದು ಅತ್ಯಂತ ಮುಖ್ಯ. ಸಂಜೆ ಚಂದ್ರೋದಯ ಆದ ಮೇಲೆ ಒಂದು ಕಳಸದಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಹಸಿ ಹಾಲು, ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಒಂದು ಹೂ ಹಾಕಬೇಕು. ನಂತರ ಚಂದ್ರನ ದರ್ಶನ ಮಾಡಿ ಓಂ ಸೋಂ ಸೋಮಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಹೇಳುತ್ತಾ ಅರ್ಘ್ಯವನ್ನು ಬಿಡಬೇಕು. ಇದರಿಂದ ಚಂದ್ರ ದೋಷ ನಿವಾರಣೆ ಆಗುತ್ತದೆ, ಮನಸ್ಸಿಗೆ ಶಾಂತಿ ಬರುತ್ತದೆ, ಆರೋಗ್ಯ ಸುಧಾರಿಸುತ್ತದೆ, ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ. ಯಾರಿಗಾದರೂ ಭಯ, ಅಶಾಂತಿ, ಕೋಪ, ನಿದ್ರೆ ಸಮಸ್ಯೆ ಇದ್ದರೆ ಈ ಒಂದು ವಿಧಾನ ಬಹಳ ಒಳ್ಳೆಯದು. ಈ ದಿನ ನೈವೇದ್ಯವಾಗಿ ಸಕ್ಕರೆ ಪೊಂಗಲ್, ಪಾಯಸ, ಸಿಹಿ ಸಜ್ಜಿಗೆ ಅಥವಾ ಹಾಲನ್ನು ಇಡಬಹುದು. ಈ ಪ್ರಸಾದವನ್ನು ಚಂದ್ರನ ಬೆಳಕು ಬೀಳುವಂತೆ ಸ್ವಲ್ಪ ಸಮಯ ಇಟ್ಟು ನಂತರ ಕುಟುಂಬದವರು ಸೇವಿಸಬೇಕು. ಚಂದ್ರನ ಕಿರಣಗಳು ಪ್ರಸಾದದ ಮೇಲೆ ಬೀಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ವಿಶೇಷವಾಗಿ ಆರೋಗ್ಯ ಸಮಸ್ಯೆ ಇರುವವರು ಈ ರೀತಿಯಾಗಿ ಪ್ರಸಾದ ಸೇವಿಸಿದರೆ ಉತ್ತಮ ಫಲ ಸಿಗುತ್ತದೆ. ಸ್ನೇಹಿತರೆ, ಈ ಒಂದು ಹುಣ್ಣಿಮೆ ದಿವಸ ದಾನ ಧರ್ಮಕ್ಕೆ ತುಂಬ ಮಹತ್ವವಿದೆ. ಅಕ್ಕಿ ದಾನ ಮಾಡಿದರೆ ಅನ್ನ ದೋಷ ನಿವಾರಣೆ ಆಗುತ್ತದೆ. ಹಾಲು ಅಥವಾ ಮೊಸರು ದಾನ ಮಾಡಿದರೆ ಚಂದ್ರನ ಕೃಪೆ ಸಿಗುತ್ತದೆ. ಬಿಳಿ ಬಟ್ಟೆ ದಾನ ಮಾಡಿದರೆ ಗೌರವ ಹೆಚ್ಚಾಗುತ್ತದೆ ಮತ್ತು ಚಂದ್ರ ದೋಷ ಕಡಿಮೆಯಾಗುತ್ತದೆ. ದೇವಸ್ಥಾನಕ್ಕೆ ತುಪ್ಪ ದಾನ ಮಾಡಿದರೆ ದೀಪಾರಾಧನೆಗೆ ಉಪಯುಕ್ತವಾಗುತ್ತದೆ. ಮನೆಯಲ್ಲಿನ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಬೆಲ್ಲ ಅಥವಾ ಸಕ್ಕರೆ ದಾನ ಮಾಡಿದರೆ ಕುಟುಂಬದಲ್ಲಿ ಮಧುರತೆ ಹೆಚ್ಚಾಗುತ್ತದೆ. ನೀರು, ಮಜ್ಜಿಗೆ, ಪಾನಕ ದಾನ ಮಾಡಿದರೆ ಬೇಸಿಗೆ ಸಮಯದಲ್ಲಿ ಮಹಾಪುಣ್ಯ ಸಿಗುತ್ತದೆ. ಛತ್ರಿ, ಚಪ್ಪಲಿ ದಾನ ಮಾಡಿದರೆ ವಿಶೇಷ ಫಲ ಸಿಗುತ್ತದೆ. ತುಳಸಿ ಗಿಡವನ್ನು ದಾನ ಮಾಡಿದರೆ ವಿಷ್ಣುವಿನ ಅನುಗ್ರಹ ದೊರೆಯುತ್ತದೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಈ ದಿನ ಅನ್ನದಾನ ಮಾಡಿದರೆ ಅತ್ಯಂತ ದೊಡ್ಡ ಪುಣ್ಯ ಸಿಗುತ್ತದೆ ಎಂದು ಹೇಳುತ್ತಾರೆ. ದೇವಸ್ಥಾನಕ್ಕೆ ಅಕ್ಕಿ ಕೊಟ್ಟರೂ ಕೂಡ ಅನ್ನದಾನದ ಫಲ ಸಿಗುತ್ತದೆ. ಬಡವರಿಗೆ ಊಟ ಹಾಕಿದರೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ. ಈ ದಿನ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕೆಲಸ ಮಾಡಬೇಕು. ಯಾರಿಗೂ ಕೋಪ ಮಾಡಿಕೊಳ್ಳಬಾರದು. ಮನಸ್ಸಿನಲ್ಲಿ ಶಾಂತಿ ಇಟ್ಟು ದೇವರ ನಾಮ ಜಪ ಮಾಡಬೇಕು. ಈ ಒಂದು ಅಧಿಕ ಜ್ಯೇಷ್ಠ ಹುಣ್ಣಿಮೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದರೆ ಅತ್ಯಂತ ಶ್ರೇಷ್ಠ. ಆಗದಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ಲಕ್ಷ್ಮೀ ನಾರಾಯಣಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪ ಮಾಡಬೇಕು. ಚಂದ್ರನ ದರ್ಶನ ಮಾಡಿದಾಗ ಓಂ ಸೋಂ ಸೋಮಾಯ ನಮಃ ಎಂದು ಹೇಳಬೇಕು. ಇದರಿಂದ ವಿಷ್ಣುವಿನ ಕೃಪೆ, ಲಕ್ಷ್ಮೀ ದೇವಿಯ ಆಶೀರ್ವಾದ ಹಾಗೂ ಚಂದ್ರನ ಅನುಗ್ರಹ ದೊರೆಯುತ್ತದೆ. ಈ ಒಂದು ಅಧಿಕ ಜ್ಯೇಷ್ಠ ಹುಣ್ಣಿಮೆಯನ್ನು ಭಕ್ತಿಯಿಂದ ಆಚರಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ. ನಿಮ್ಮ ಜೀವನದಲ್ಲಿ ಶಾಂತಿ, ಆರೋಗ್ಯ, ಐಶ್ವರ್ಯ, ಸಂತೋಷ ತುಂಬಲಿ ಎಂದು ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕುಟುಂಬದವರು, ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ಉಪಯುಕ್ತ ಪೂಜಾ ಮಾಹಿತಿಗಾಗಿ ನಮ್ಮ ಧೃತಿ ಡಿವೋಷನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೋಕ ಸಮಸ್ತ ಸುಖಿನೋ ಭವಂತು.